ಹಗ್ಗ ತಾಡ್ಪಲದು ಎಲ್ಲ ಉಚ್ಚಿ ಹಗ್ಗ ಅದು ಎಲ್ಲ ತಾಡ್ಪಲ್ಲಿ ಇಟ್ಟೀನಿ. ಈಗ ಮಾಲ್ ತೆಗ್ಯಾತಾರ ಅವ್ರು. ಇದು ಫಸ್ಟ್ ಟೈಮ್ ನಮ್ದು ಹಿಂಗೆ ಆಗತ್ತಿದ್ದು. ಈಗ ನಮ್ಗೆ ಬೇಜಾರಾಗತೈತಿ. ಒಂದಿನ ಗಾಡಿ ಲೋಡ್ ಮಾಡಿ ನಿನ್ನ ಇಷ್ಟೊತ್ತಿಗೆ ಲೋಡ್ ಮಾಡಿದ ಗಾಡಿ ಹೊಳ್ಳಿ ಈಗ ಅನ್ಲೋಡ್ ಮಾಡಿ ಇದನ್ನು ಮಾಡ್ಬೇಕು. ಮತ್ತು ಗಾಡಿ ಖಾಲಿ ಮಾಡಿ ಮತ್ತು ಈಗ ಬೇರೆ ಮಟ್ರಲ್ ಹಾಕ್ಬೇಕು. ಇದು ತುಂಬಿದ್ದು ನಾವು ಇದು ಇಳಕಲ್ಲ. ಈಗ ಅವ್ರು ಮಾಲ್ ತೆಗಿಯತ್ತಿದ್ದು 2 ಪಾಯಿಂಟ್ ಬೆಳಗಾವ್ ಅಂತಂತ ಹೇಳ್ಯಾರ. 2 ಪಾಯಿಂಟ್ ಬೆಳಗಾವ್ ಹೋಗ್ಬೇಕು. ಬ್ಯಾಕ್ ಟು ಮೈ ಚಾನಲ್. ಇವತ್ತು 29ನೇ ತಾರೀಕು ಬೆಳಿಗ್ಗೆನ ಕಂಪ್ನಿಗೆ ಬಂದಿದ್ವಿ. ಮಧ್ಯಾಹ್ನ ಊಟ ಗೀಟ ಅದು ಎಲ್ಲ ಮಾಡಿದ್ವಿ. ಆದರೆ ಏನು ಲೋಡಿಂಗ್ ಬಂದಿದ್ದಿಲ್ಲ. ಈಗ 4:15 ಮ್ಯಾಗ ಲೋಡಿಂಗ್ ಸ್ಟಾರ್ಟ್ ಆದ್ವು. ಈಗ 2 ಗಾಡಿ ಲೋಡ್ ಆಗ್ಯಾವ. ನಮ್ಮ ಐತಿ ನೋಡ್ರಿ. ಇದು ಇಂಟ್ರಾ ಗಾಡಿ ಇದು ಶಿರ್ಸಿಗೆ ಲೋಡ್ ಆಗೈತಿ. ಅವ ಇರ್ಪಕ್ಷನ್ ಒಂದು ಗಾಡಿ ಅದು ಎದಕ್ಕಪ್ಪ ಅಂದ್ರೆ ಅನ್ನಿಗೇರಿ ಪ್ಲಸ್ ಗದಗ ಮಾಡಾಕತ್ತಾರ. ಅದು ಬುಲ್ಲೂರು ಕಣಿದೈತಲ್ರಿ, ಅದು ಹಮೀರಿ. ನಮ್ದು ಇಲ್ಲಿ ಐತಿ ನೋಡ್ರಿ ಗಾಡಿ. ನಮ್ದು ಇಳಕಲ್ಲಿಗೆ ಲೋಡ್ ಮಾಡೀನಿ. ಇಳಕಲ್ ಖಾಲಿ ಮಾಡಕ್ಕೆ ಹೋಗ್ಬೇಕು ನಾಳೆ ಬೆಳಿಗ್ಗೆ ಎದ್ದು ಹೋಗೋನೀಗ ಸೀದಾ. ಇವಂದು ಇರ್ಪಕ್ಷನಿಂದ ಹಗ್ಗ ಅದು ಹಾಕತ್ತಾರ. ನಮ್ದು ಹಗ್ಗ ತಳ್ಪಲೋದು ಹಾಕಿ ಪೂರ ನಿಂದ್ರಿಸೇವೆ ಇಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 30ನೇ ತಾರೀಕು. ನಿನ್ನೆನೇ ನಮ್ಮ ಗಾಡಿ ಲೋಡ್ ಆಗಿತ್ತು. ಆದ್ರೆ ಸಾಯಂಕಾಲ 6 ಗಂಟೆ ಮಟ್ಟ ನಿಂತರು ಬಿಲ್ ಕೊಡಲಿಲ್ಲ. ಯಾಕಂದ್ರೆ ಬಿಲ್ ಕೊಡೋರು ಹೆಡ್ ಆಫೀಸ್ನಾಗ ಯಾರು ಫೋನ್ ಎತ್ತಲಿಲ್ಲ ಅಂತ. ಅದ್ರ ಸಂಬಂಧ ಬಿಲ್ಲ ಬರಲಿಲ್ಲ ನಮ್ಮದು. ಅದ್ರ ಸಂಬಂಧ ಇಲ್ಲೇ ಹಾಲ್ಟ್ ಮಾಡೀನಿ. ಈಗ ನಾನು ಇವಾಗ ಹಚ್ಚೋಗಿದ್ದೆ ನಿನ್ನೆ. ಈಗ ಬಂದೇನಿ ಮನೆಗೆ ಹೋಗಿ ಹೊಳ್ಳಿ. ಈಗ ಗಾಡಿ ಒರೆಸಿ ಮತ್ತು ಈಗ ಈ ಕಡೆ ಸೈಡ್ ಹಾಕ್ಬೇಕು. ಇನ್ನೂ ಬಿಲ್ ಬಂದಿಲ್ಲ. ಇದ್ರದ್ದು ಬಿಲ್ ಬಂದ್ಮ್ಯಾಗ ಪಾರ್ಟಿ ಕೇಳ್ಬೇಕು. ಖಾಲಿ ಮಾಡ್ತೀನಿ ಅಂದ್ರೆ ಹಂಗೆ ಇಲ್ಲಿಕಂದ್ರೆ ಇಲ್ಲೇ ಖಾಲಿ ಮಾಡಿಸಿ ಮತ್ತು ಬೇರೆ ಮಟ್ರಿಯಲ್ ತುಂಬಬೇಕು ಇವತ್ತು. ಅದ್ರ ಸಂಬಂಧ ನಿನ್ನೆನೇ ಹೇಳೀನಿ ಇವತ್ತು ಖಾಲಿ ಆಗ್ಲಿಕ್ಕಂದ್ರೆ ಮತ್ತು ಬೇರೆ ಮಟ್ರಿಯಲ್ ತುಂಬಬೇಕು ನೋಡ್ರಿ ಅಂತೇಳಿ. ಆಯ್ತು ಹೋಗಪ್ಪ ಅಂತ ಹೇಳ್ಯಾರೀಗ ಅವರು. 2:35 ಆಯ್ತು. ಇನ್ನೂ ಮಟ್ಟ ಬಿಲ್ ಬಂದಿಲ್ಲ ನಮಗೆ. ಹಾಗೆ ಇಲ್ಲಿ $600 ಇನ್ನೂ ಬಿಲ್ ಕೊಟ್ಟಿಲ್ಲ ನಮಗೆ ಯಾರು. ನಮ್ಮ ಹಿಂದಿನ ಗಾಡಿ ಮತ್ತು ತುಂಬ್ತಿಂಗ್ ಲೋಡ್ ಮಾಡ್ಕೊಂಡ್ರು. ಅನ್ಲೋಡ್ ಮಾಡೋಕ್ಕೆ ಇನ್ನೂ ಬಿಲ್ ಕೊಟ್ಟಿಲ್ಲ. ಸರಿ ಮಾಸನ ಯಾವಾಗ ಕೊಡ್ತಾನೆ. 4 ಗಂಟೆ ಆಯ್ತು. ಇನ್ನೂ ನಮ್ಮ ಗಾಡಿದ ಬಿಲ್ ಬರಲಿಲ್ಲ. ಅದಕ್ಕೆ ಬೇರೆ ಕಡೆ ಲೋಡ್ ಮಾಡ್ತೇನೆ ಅಂತಂತ ಹೇಳಿದ್ರೆ ತಾಡ್ಪಲ್ ಹಗ್ಗ ಹುಚ್ಚು ಅಂತ ಹೇಳ್ಯಾರ. ಅದಕ್ಕೆ ಬಂದೇನಿ ಗಾಡಿ ಕಡೆ. ಹಗ್ಗ ತಾಡ್ಪಲ್ ಹುಚ್ಚುನೀಗ ಹುಚ್ಚಿ ಮತ್ತು ಬೇರೆ ಕಡೆ ಹೇಳ್ಯಾರ 2 ಪಾಯಿಂಟ್ ಅಲ್ಲೇ ಲೋಡ್ ಮಾಡಿದ್ರೆ ಇವತ್ತು. ಹಗ್ಗ ತಾಡ್ಪಲ್ ಹುಚ್ಚು ಅಂತ ಹೇಳ್ರಿ. ಮೊದಲು 4 ಗಂಟೆ ಆದರೂ ಇನ್ನೂ ಮಟ್ಟ ನೋಡಿದ್ರೂ ಬಿಲ್ ಬರಲಿಲ್ಲ. ಬೇರೆ 1 ಪಾಯಿಂಟ್ ಯಾಡ್ ಆಗತ್ತಂತ ನೋಡಿದ್ರು ಅದೂ ಬರಲಿಲ್ಲ. ಅದಕ್ಕೆ ಹಗ್ಗ ತಾಡ್ಪಲ್ ಹುಚ್ಚಾತೀನಿ ಹುಚ್ಚಬೇಕಾಗತ್ತೆ. ಯಾಕಂದ್ರೆ ಇದು ಬಿಲ್ ಬರೋದು ಡೌಟ್ ಅನ್ನತ್ತಾರ ಇವತ್ತು. ಮತ್ತು ನಾನು ಇನ್ನೊಂದು ಸಲ ಇರಂಗಿರ್ಲಿಪ್ಪ ಮತ್ತು ಟೈಮ್ ಆಗೈತಿ ಕೇಳೇ ಬಿಡು ಮತ್ತೆ ಯಾಕೆ ಹುಚ್ಚುನದಂತ ಅಂದೆ. ಆದರೆ ಇಲ್ಲಿ ತೋರಿ ಹುಚ್ಚೇ ಬಿಡ್ರೆ ಅನ್ನತ್ತಾರವ್ರೆ. ನಿನ್ನೆ ಲೋಡ್ ಆಗಿದ್ದು ಗಾಡಿ ಇವತ್ತು ಖಾಲಿ ಮಾಡಿ ಇಷ್ಟೊತ್ತಿಗೆ ಬರಬೇಕಿತ್ತು ನಾನು. ಆದರೆ ಬರೋದು ಅಂತೂ ಇಲ್ಲ. ಗಾಡಿ ಲೋಡೂ ಇಲ್ಲ ನೆಕ್ಸ್ಟ್. ಅದಕ್ಕೆ ಮತ್ತೀಗ ಬಿಟ್ಕೊತ ಕುಂತ್ರೆ ಏನು ಆಗಲ್ಲ ಅಂತೇಳಿ ಅದಕ್ಕೆ ಹಗ್ಗ ತಾಡ್ಪಲ್ ಹುಚ್ಚಾತನಿಗೆ. ಇಲ್ಲೇ ಮಟ್ರಲ್ ತೆಗಿತಾರ. ಇಲ್ಲೇ ಹಚ್ಬೇಕೀಗ ಗಾಡಿ. ಹಗ್ಗ ತಾಡ್ಪಲದು ಎಲ್ಲ ಉಚ್ಚಿ ಹಗ್ಗ ಅದು ಎಲ್ಲ ತಾಡ್ಪಲ್ಲಿ ಇಟ್ಟೀನಿ. ಈಗ ಮಾಲ್ ತೆಗ್ಯಾತಾರ ಅವ್ರು. ಇದು ಫಸ್ಟ್ ಟೈಮ್ ನಮ್ದು ಹಿಂಗೆ ಆಗತ್ತಿದ್ದು. ಈಗ ನಮ್ಗೆ ಬೇಜಾರಾಗತೈತಿ. ಒಂದಿನ ಗಾಡಿ ಲೋಡ್ ಮಾಡಿ ನಿನ್ನ ಇಷ್ಟೊತ್ತಿಗೆ ಲೋಡ್ ಮಾಡಿದ ಗಾಡಿ ಹೊಳ್ಳಿ ಈಗ ಅನ್ಲೋಡ್ ಮಾಡಿ ಇದನ್ನು ಮಾಡ್ಬೇಕು. ಮತ್ತು ಗಾಡಿ ಖಾಲಿ ಮಾಡಿ ಮತ್ತು ಈಗ ಬೇರೆ ಮಟ್ರಲ್ ಹಾಕ್ಬೇಕು. ಇದು ತುಂಬಿದ್ದು ನಾವು ಇದು ಇಳಕಲ್ಲ. ಈಗ ಅವ್ರು ಮಾಲ್ ತೆಗಿಯತ್ತಿದ್ದು 2 ಪಾಯಿಂಟ್ ಬೆಳಗಾವ್ ಅಂತಂತ ಹೇಳ್ಯಾರ. 2 ಪಾಯಿಂಟ್ ಬೆಳಗಾವ್ ಹೋಗ್ಬೇಕು. ಈಗ ಅವ್ರು ನಮ್ಮದು ಅನ್ಲೋಡ್ ಮಾಡಾಕತ್ತಾರ. ಇನ್ನೂ ಮಾಲ್ ತೆಗಿಯಾಕತ್ತಾರ. ಮಾಲು ಹಾಕ್ತಾರೆ. ಈಗ ಅಲ್ಲೇ ಪೂರ ಗಾಡಿ ಖಾಲಿ ಮಾಡಿದ್ರೆ ನಮ್ದು ಬೆಳಗಾವ್ ತುಂಬ ಅಡ್ಯಾಡ್ಬಿಡ್ರಿ. ಪೂರ ಗಾಡಿ ಖಾಲಿ ಆಗ್ತಿದ್ದು ಅಷ್ಟೇ. ಹಾಕಾದ್ರೆ ಮಾಲ್ ಇಲ್ಲೇ ಹೊರಗಡೆ ಇಟ್ಕೊಂಡಾರ. ಈಗೆಲ್ಲ ಲೋಡ್ ಮಾಡೋ ಐಟಮ್ ಇದು ಅಷ್ಟು ಇಲ್ಲೇ ಲೋಡ್ ಮಾಡ್ತಾರೆ ಈಗ ಅವರು. ಹಾಳಾದ್ರೆ ತೋರ್ನ ಮೇಲಾಗಿ ಗಾಡಿ ಅನ್ಲೋಡ್ ಮಾಡಿ ಮತ್ತೊಳ್ಳೆ ಲೋಡಿಂಗ್ ಚಾಲೂ ಮಾಡಿದ್ರೆ. ಈಗ 2 ಪಾಯಿಂಟ್ ಬೆಳಗಾವ್. ಈಗ ಬಾಕ್ಸ್ ಐಟಮ್ ಅದಾವು. ಹೊರಗಿಟ್ಟು ಚೇರು ಹೋದೆ ಲೋಡ್ ಮಾಡಾಕತ್ತಾರ ಈಗ ಅವರು. ಇದೊಂದು ಸ್ವಲ್ಪ ಹೈಟ್ ಬರ್ತೈತಿ. ಅದು ಹೈಟ್ ಇದ್ದಿದ್ದಿಲ್ಲ ಏನಿಲ್ಲ. ಆದರೆ ಇದು ಭಾಳ ಹೈಟ್ ಬರ್ತೈತಿ ಈಗ ಮಾಲ್. ಇನ್ನೂ ಚೇರ್ ಅದಾವೆ. ಇವಿಷ್ಟೇ ಚೇರ್. ಫೈನಲ್ ಆಗಿ ಅರ್ಧ ಗಾಡಿ ಲೋಡ್ ಆತ. ಈಗ ಬಾಕ್ಸ್ ಐಟಮ್ ಪೂರ ಈಗ ಚೇರ್ ಅದಾವ ಇಷ್ಟೇ. ಇವು ಚೇರ್ ಹಾಕ್ಬೇಕು.
ಮಳೆ ಮಾಡಿ ನೋಡಿದ್ರೆ ಆಗೈತಿ, ಮಳೆ ಬರ್ತೈತಿ. ಈಗ ಬಡ ಬಡ ಇದನ್ನು ಲೋಡ್ ಮಾಡಿ ತಾಡ್ಪಲ್ ಹಾಕ್ಬೇಕು ಈಗ ನಾವು. ಪೂರಾ ಗಾಡಿನೂ ಲೋಡ್ ಆತ, ಫೈನಲ್ ಆಗಿ ಪೂರಾ ಗಾಡಿನೂ ಲೋಡ್ ಆತ. ಹಗ್ಗ ತಾಡ್ಪಲ್ ಅದು ಎಲ್ಲ ಹಾಕ್ತಂದೆ. ಪಾರ್ಟಿ ಫೋನ್ ಹಚ್ಚಿದ್ರೆ ಇವತ್ತು ಬರ್ರಿ, ಇವತ್ತು ಖಾಲಿ ಮಾಡ್ತೀವಿ ಅನ್ನತ್ತಾರ. ಅದಕ್ಕೆ ಈಗ ನಾನು ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಈಗ ಬೈಪಾಸ್ ಹತ್ತೀನಿ, ಬೆಂಗಳೂರು ಬೈಪಾಸ್ ಹತ್ತಿದ್ದೀನಿ. ಟೈಮ್ ಈಗ 5 ಗಂಟೆ ಆಗೈತೆ ನೋಡ್ರಿ, ಕರೆಕ್ಟ್ 5 ಗಂಟೆ ಆಗೈತೆ ನೋಡ್ರಿ. ಸೀದಾ ಈಗ ಬೈಪಾಸ್ ಹಿಡಿದು ಹೊಂಟೇನಿ ನಾನು ಖಾಲಿ ಮಾಡೋಕ್ಕೆ. ಬೆಳಗಾವಿಗೆ ಹೋಗ್ಬೇಕು. 2 ಪಾಯಿಂಟ್ ಐತಿ, ಒಂದು ಪಾಯಿಂಟ್ಗೆ ಅಲ್ಲಿ ಇಳಿಸಿ ಮತ್ತು ಅವ್ರ ಕಡೆ ಬಿಲ್ ಇಸ್ಕೊಂಡ್ಬೇಕು. ಬರ್ರಿ ಖಾಲಿ ಮಾಡ್ತೀವಿ ಅಂತ ಹೇಳ್ಯಾರ ಅವರು. ಅಲ್ಲಿಂದ ಬಿಟ್ಟವ ಸೀದಾ ಈಗ ಧಾರವಾಡ ದಾಟಿ ಹೊಂಟೇನಿ. ನನಗೆ ಧಾರವಾಡ ಎಲ್ಲಿದೇನಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಅನ್ಬೋದು. ಇದಕ್ಕೆ ಇಲ್ಲೇ ಲೆಫ್ಟ್ ಸೈಡ್ ಅಲ್ಲಿದ್ದೇನೆ. ಈಗ ಹೈಕೋರ್ಟದು ದಾಟಿ ಹೊಂಟೇನಿ ಧಾರವಾಡದ. ಟೈಮ್ ಕರೆಕ್ಟ್ ಈಗ 6 ಗಂಟೆ ಆಯ್ತು ನೋಡ್ರಿ. ಇಲ್ಲಿ ಮಠ ಬಂದೀನಿ. ಪಾಲ್ಟಿ ನೋಡಿದ್ರೆ ಅರ್ಜೆಂಟ್ ಬಾ ಅನ್ನತ್ತಾರ. 8 ಗಂಟೆಗೆ ಬರ್ರಿ ಖಾಲಿ ಮಾಡ್ತೀವಿ ಅನ್ನತ್ತಾರ. ಅದಕ್ಕೆ ಹೊಂಟೇನಿ ಈಗ ಅರ್ಜೆಂಟ್. ಟೈಮ್ ಎಷ್ಟಾಗೈತಪ್ಪ ಅಂದ್ರೆ ಈಗ ಕರೆಕ್ಟ್ 6:15 ಆಗೈತೆ ನೋಡ್ರಿ. ಕಿತ್ತೂರು ರೀಚ್ ಆಗೇನಿಗೆ. ಅರ್ಜೆಂಟ್ ಮಾಡತ್ತಾರ ಪಾರ್ಟಿ. ಇಲ್ಲಿ ನೋಡಿದ್ರೆ ನಮ್ಗೆ ಶರ್ಟ್ ಎಕ್ಸ್ಟ್ರಾ ಹಿಡಿದ ಅವರ ಒಂದು 10-15 ನಿಮಿಷ ತಲೆ ತಿಂದ್ರೆ ಎಲ್ಲ ಬಿಲ್ ಕರೆಕ್ಟ್ ಇದ್ರು ಮತ್ತು ಹಿಡಿತಾರವ್ರೆ. ಇಲ್ಲಿ ಹೊಂಟೈತೆ ನೋಡ್ರಿ ಕೆಳಗೆ ಬುಲೋರು, ಅಲ್ಲಿ ಕೆಳಗೆ ಹೊಂಟೈತೆ ಸರ್ವಿಸ್ ರೋಡ್ನಾಗ. ಅವ್ರು ಹಿಡಿದು ಬಿಲ್ ಅದು ಎಲ್ಲ ಚೆಕ್ ಮಾಡಿ ಬಿಟ್ರಿ ಈಗ ನಮ್ಮನೆ. ಅಲ್ಲಿಂದ ಬಿಟ್ಟವ ಸೀದಾ ಈಗ ನಾಸ್ಟಾಪ್ 7:15 ಆತಿಗೆ. ಎಲ್ಲಿದೇನಪ್ಪ ಅಂದ್ರೆ ಇದು ಹಿರೇಬಾಗೇವಾಡಿ ಅಪ್ಪ ಅದಾತನಿಗೆ. ಇಲ್ಲಿಂದ ಇನ್ನೂ 17 ಕಿಲೋಮೀಟ್ರ್ ಐತೆ ನಮಗೆ ಬೆಳಗಾವಿ. ಬರ್ರಿ ಈಗ ಮಠ ಹೋಗ್ತೀವಿ ಪಾಲ್ಟಿ ಕಡೆ. ನಾವೇ ತೊಗೊಂಡು ಟಕಾರ ಪೂರ ಈಗ ಅತ್ತಾತೀನಿ. ಆದ್ರೆ ಮಳೆ ಚಲೋ ಆತಿಲ್ಲ, ಸಣ್ಣಗ ಹನಿ ಬರತೈತಿ. ನಮಗಂತೂ ಎಲ್ಲಿ ಮಳೆ ಸಿಕ್ಕಿಲ್ಲ ಇವತ್ತು. ನಾವು ಅಲ್ಲೇ ತಾಡ್ಪಲ್ ಗಿಡ್ಪಲ್ ಎಲ್ಲ ಹಾಕ್ಕೊಂಡು ಬಂದೇವಿ, ಆದ್ರೂ ನಮಗೆ ಎಲ್ಲಿ ಮಳೆ ಸಿಕ್ಕಿಲ್ಲ ಇವತ್ತು. ರೋಡ್ ಇಳಿದು ಹೊಂಟೇನಿ. ಮುಂದೋಗಿ ಅಲ್ಲಿ ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದ ಸೀದಾ ಸಿಟಿ ಒಳಗೆ ಹೋಗ್ಬೇಕು. ಅಲ್ಲಿ ಎಲ್ಲೆಲ್ಲಿ ಗಣಪತಿ ಪೆಂಡಲ್ ಐತೋ ನಮಗಂತೂ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಮಳೆ ಆಗಿ ಹೋಗೈತಿ. ಈಗ ನಮ್ಗೆ ಅಲ್ಲೇ ಒಂದು ಸ್ವಲ್ಪ ವಿಧಾನಸಭಾ ಕಡೆ ಒಂದು ಸ್ವಲ್ಪ ಮಳೆ ಸಿಕ್ತೆ, ಮತ್ತು ಹೊಳಿ ಮಳೆನೇ ಇಲ್ಲ. ಈಗ ಹೋಗತ್ತೇನೆ ನಾನು ಸಿಟಿ ಒಳಗೆ. ನಾನು ಬೆಳಗಾವಿ ಸಿಟಿ ಒಳಗೆ ಎಂಟ್ರಿ ಇದೆ. ಇಲ್ಲಿಂದ ಇನ್ನೂ 3-4 ಕಿಲೋಮೀಟ್ರ್ ಐತೆ ನಮ್ದು ಅಂಗಡಿ ಖಾಲಿ ಮಾಡೋದು. ಮಾಡೋಣ ಹೋಗಿ ಖಾಲಿ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಅಂಗಡಿ ಕಡೆ ಬಜಾರ, ಅಲ್ಲಿ ಏನು ಗಣಪತಿ ಪೆಂಡಲ್ ಹಾಕಿರ್ತಾರೋ ಏನೋ ಗೊತ್ತಿಲ್ಲ. ಆ ಕಡೆ ಅಂತ ಅಂಕ್ಯಾರ ಅಲ್ಲಿ ಹಾಕಿ ಬಿಟ್ರೆ ಮೊನ್ನೆ ಬಂದಿದ್ದೆ ನಾನೇ. ಆದರೆ ಈ ಸೈಡ್ ನೋಡ್ಬೇಕೀಗ. ಇಲ್ಲಿ ಎಲ್ಲೇ ಗಣಪತಿದು ಪೆಂಡಲ್ ಐತಿ ಇಲ್ಲಿ. ಆದ್ರೆ ಟ್ರಾಫಿಕ್ ನೋಡಿದ್ರೆ ಬಾರಿ. ಇದ್ರಾಗ ಹಗ್ಗಕ್ಕೆ ಹೋಗ್ಬೇಕು. ಪಾರ್ಟಿಗೆಲ್ಲ ಇವನ್ನೆಲ್ಲ ಹೇಳಿದ್ರೆ ಕೇಳೋದಿಲ್ಲ ಅವ್ರು. ಜಲ್ದಿ ಬಾ ಅಂತಾರೆ. 8 ಗಂಟೆಗೆ ಟೈಮ್ ಕೊಟ್ರು ನಮ್ಗೆ. 8 ಗಂಟೆಗೆ ಅಂದ್ರೆ 7:15 ಬಂದಿನಿ ಈಗ ಅಲ್ಲಿ. ನಮಗೆ ನಮ್ಮ ಕಂಪ್ನಿಯವ್ರ ನೋಡ್ರಿ, ಇದನ್ನು ನೋಡ್ರಿ, ಈ ನಮ್ಮನೆ ತುಂಬಿ ಕಳಿಸ್ತೀರಿ. ಇಲ್ಲಿ ನೋಡಿದ್ರೆ ರೋಡ್ ನೋಡ್ರಿ, ಇಲ್ಲಿ ಪೂರ ಲೈಟಿಂಗ್ ಸರ ಹಾಕ್ಯಾರ. ಎಲ್ಲ ಬರೀ ಲೈಟಿಂಗ್ ಸರ ಟಚ್ ಮಾಡ್ಕೊಂತ ಹೋಗ್ಬೇಕಿಲ್ಲಿ. ಹಂಗೆ ಆಕೈತಿ. ಟೈಟ್ ಬಂದೈತಿ. ತಾಡ್ಪಲ್ ಗಿಡಪಲ್ ಅದು ಎಲ್ಲ ಹಾಕೊಂಬಂದೀವಿ. ಇಲ್ಲೇ ನೋಡ್ರಿ, ಇಲ್ಲೇ ಮೇನ್ ವಯರ್ ಅದು ಎಲ್ಲ ಹಿಂಗದಾವೆ. ಆದ್ರೆ ಇಂಥ ಸಂಧ್ಯಾಗ ಬಂದು ಖಾಲಿ ಮಾಡ್ಬೇಕು ಗಾಡಿ. ಖಾಲಿ ಮಾಡೋಕೆ ಹಗ್ಗ ಹಚ್ಚಾತೇನೆ ಈಗ. ಅರ್ಧ ತಾಡ್ಪಲ್ ತೆಗೆದ್ವಿ. ಅರ್ಧ ತಾಡ್ಪಲ್ ತೆಗೆದ್ಕೊಳ್ಳಿ ಮತ್ತೆ ಮಳೆ ಚಲೋ ಆಯ್ತು. ಅದ್ರ ಸಂಬಂಧಿಗೆ ಮಳೆ ಬರೋಕದ್ದು ಬಿಡ್ತು. ಮತ್ತೆ ಅರ್ಧ ತಾಡ್ಪಲ್ ತೆಗೆದೀನಿ. ಹಗ್ಗ ಹಚ್ಚಿ ಎಲ್ಲ ಚೇರೆಲ್ಲ ಒಂದು ಕಡೆ ಮತ್ತು ಬಾಕ್ಸ್ ಎಲ್ಲ ಒಂದು ಕಡೆ ಅಂತ ಹೇಳ್ಯಾರ ಈಗ ಅವರು. ಖಾಲಿ ಆತ. ಪೂರ ಸಂಧ್ಯಾಗ ಬಂದು ಗಾಡಿ ಓಡಾಡ್ಸೋಕ್ಕೂ ತ್ರಾಸಿಲ್ಲ. ಈಟ ರೋಡ್ ಗಾಡಿ ಸತ್ಯ ಓಡಾಡಂಗಿಲ್ಲ. ಹಂಗೆ ಸೀದಾ ಗುದ್ದಾಡಿ ಓಡಾಡ್ಸ್ಕೊಂಡು ಹೊಂಟೇನಿ ನಾ. ಈಗ ಇನ್ನೊಂದು ಪಾಯಿಂಟ್ ಹೋಗ್ಬೇಕು, ಬೋಗಾರ್ ಸೇಲ್ ಕಾರ್ಪೊರೇಷನ್ ಅಂತೇಳಿ. ಮತ್ತು ಡಿಸ್ಟ್ರಿಬ್ಯೂಟ್ರ್ ಇದ್ರು, ಆದರೆ ಈಗ ಬಿಟ್ಟಾರ. ಅವ್ರಿಗೆ ಕೊಟ್ಟಾರ ಇವ್ರ ಮಾಲ್. ಅಲ್ಲಿ ಹೋಗ್ಬೇಕೀಗ. ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಜಾಮ್ ಅಂತಾರೆ ಇವರು. ನೋಡ್ಕೊಂಡು ಹೋಗ್ಬೇಕು. ಅಂಗಡಿ ಕಡೆ ಎಲ್ಲ ಇಲ್ಲಿ ಎಲ್ಲೇ ಬೇರೆ ಕಡೆ ಅನ್ಲೋಡ್ ಮಾಡಕ್ಕೆ ಕರ್ಕೊಂಡು ಹೊಂಟಾರ. ಈಗ ಅಂಗಡಿಗೆ ಅಂತ ತಂದಿದ್ರು, ಆದರೆ ಈಗ ಅಂಗಡಿಗಲ್ಲ, ಬೇರೆ ಕಡೆ ಕರ್ಕೊಂಡು ಹೊಂಟಾರ. ಫೈನಲ್ ಆಗಿ ಟೈಮ್ 9:50 ಬರಾಕತ್ತೈತೆ ನೋಡ್ರಿ. ಈಗ ಎಲ್ಲಿ ಇಲ್ಲೇ ಸರ್ವಿಸ್ ರೋಡ್ನಾಗ ಅದೀನಿ. ಇದು ಬಾಜು ಕಾಣೋದ ಬೈಪಾಸಿಗೆ ಇಲ್ಲೇ ಜಾಯ್ ಬಿಡೋನಿಗೆ. ಇಲ್ಲಿಂದ ಸೀದಾ ಬೈಪಾಸ್ ಹತ್ತಿ ಹೋಗ್ಬಿಟ್ಟುನಿಗೆ. ಟೈಮ್ 9:50 ಗಾಡಿ ಖಾಲಿ ಆತು ನಮ್ದು. ಬರ್ರಿ ಹೋಗೋಣ ಸೀದಾ. ಇಲ್ಲಿಂದ 2 ಪಾಯಿಂಟ್ ಖಾಲಿ ಮಾಡಿದ್ಯಾ ಬೆಳಗಾವ. ಹೋಗೋನಿಗೆ ಇಲ್ಲಿಂದ. ಯಾಕಂತೈತೆ ಹಂಗ ರಾತ್ರಿ ಲೈಟಿಂಗ್
ರಾತ್ರಿ ಲೈಟಿಂಗ್ ನೋಡ್ರಿ ವಿಧಾನಸೌಧ ಹೆಂಗೆ ಮಾಡ್ರ ಭಾರಿ ಮಾಡ್ರ ಲೈಟಿಂಗ್ ಮಸ್ತ್ ಕಾಣತೈತಿ ವಿಧಾನಸೌಧ ನೋಡ್ರಿ ಕರೆಕ್ಟ್ ನಾನು ನೋಡ್ರಿ ಲೈಟಿಂಗ್ ಭಾರಿ ಮಸ್ತ್ ಕಾಣತೈತಿ ಲೈಟಿಂಗ್ ಮಳೆ ನೋಡ್ರಿ ಇಲ್ಲೊಂದು ಸ್ವಲ್ಪ ಕಡಿಮೆ ಐತಿ ಬೆಳಗಾವಿಕಿನ ಬೆಳಗಾವಿ ದಾಟಿ 10 ಕಿಲೋಮೀಟ್ರ್ ನೀ ಕರೆಕ್ಟ್ ಒಂದು ಸ್ವಲ್ಪ ಐತಿ ಇಲ್ಲಿ